ಓಂ 161ನೇ ಶ್ಲೋಕ. ಏತಾವತಾಲಂ ನನು ಸೂಚಿತೇನ ಗುಣೈರಸಾಮ್ಯೇನ ತಿಶಾಯನೇಸ್ಯ ಹಿತ್ವೇತರಾನ್ ಪ್ರಾರ್ಥಯತೋ ವಿಭೂತಿಃ ಯಸ್ಯಾಂಘ್ರಿರೇಣಂ ಜುಷತೆ ಅನಭೀಪ್ತೋಃ. ಏತಾವತ ಅಲಂ ನನು ಸೂಚಿತೇನ ಗುಣೈಃ ಅಸಾಮ್ಯೇ ಅನತಿಶಾಯನೆ ಅಸ್ಯ ಹಿತ್ವಾ ಇತರಾನ್ ಪ್ರಾರ್ಥಯತಃ ವಿಭೂತಿಃ ಯಸ್ಯ ಅಂಘ್ರಿರೇಣಂ ಜುಷತೆ ಅನಭೀಪ್ತೋಃ. ಭೂತಪುರಾಣಿಕರು ಶೌನಕಾದಿ ಋಷಿಗಳನ್ನು ಕುರಿತು ಭಗವಂತನ ಮಹತ್ವ ಎಂಥದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿರತಕ್ಕಂಥ ಲಕ್ಷ್ಮೀದೇವಿ ಅಲ್ಲೊಂದು ಸ್ವಯಂವರ ನಡೆಯುತ್ತೆ. ಆ ಸ್ವಯಂವರದಲ್ಲಿ ಏನ್ ಮಾಡ್ತಾಳೆ, ಎಲ್ಲಾ ದೇವತೆಗಳನ್ನು, ಬ್ರಹ್ಮರುದ್ರಾದಿ ಸಕಲ ದೇವತೆಗಳನ್ನು ಕೂಡ ಬಿಟ್ಟು ಭಗವಂತನ ಕುತ್ತಿಗೆಗೆ ಹಾರವನ್ನ ಹಾಕಿ ಭಗವಂತನನ್ನೇ ಪತಿಯನ್ನಾಗಿ ಸ್ವೀಕಾರ ಮಾಡ್ತಾಳೆ. ಭಗವಂತನ ಪತಿಯಾಗಿ ಸ್ವೀಕಾರ ಮಾಡೋದು ಅಂದ್ರೆ ಬೇರೆ ಹೆಣ್ಣಿನಂತೆ ಅಲ್ಲ, ಮತ್ತೇನು, ಭಗವಂತನ ಪಾದ ಸೇವೆಗೋಸ್ಕರವಾಗಿ ಅಂಗ್ರಿರೇಣಂ ಭಗವಂತನ ಅಂಗ್ರಿ ಪಾದ, ಅದರ ರೇಣು ಧೂಳನ್ನ ಜುಷತೆ ಲಕ್ಷ್ಮೀದೇವಿ ಸೇವಿಸ್ತಾ ಇದ್ದಾಳೆ. ಲಕ್ಷ್ಮಿ ಅಂದ್ರೆ ಜಗನ್ಮಾತೆ, ಜಗತ್ತಿಗೆ ಸಂಪತ್ತನ್ನು ಕೊಡುವ ವಿಭೂತಿ, ಸಾಕ್ಷಾತ್ ಸಂಪತ್ತಿನ ಸ್ವರೂಪದಲ್ಲಿ ಇದ್ದು ಸಕಲರಿಗೂ ಸಂಪತ್ತನ್ನು ಕೊಡುವಂತಹ ಸಂಪದ ಅಭಿಮಾನಿ ದೇವತೆ ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮಿ ಎಲ್ಲ ಲೋಕಾಧಿಪತಿಗಳನ್ನ, ದೇವತೆಗಳನ್ನ ಎಲ್ಲರನ್ನೂ ಹಿತ್ವ ಬಿಟ್ಟು ಭಗವಂತನ ಒಂದು ಪಾದದ ಧೂಳಿನ ಸೇವೆಯನ್ನ ಮಾತ್ರ ಅಪೇಕ್ಷೆ ಪಟ್ಲು. ವಸ್ತುತ ಭಗವಂತನಿಗೆ ಯಾರ ಅಪೇಕ್ಷೆಯೂ ಇಲ್ಲ. ಭಗವಂತ ಎಂತವನು ಅನಭೀಪ್ಸು. ಅಭೀಪ್ಸು ಅಂದ್ರೆ ಬಯಸುವವನು ಅಂತ ಅರ್ಥ. ನ ಅಭೀಪ್ಸುಹು ಅನಭೀಪ್ಸುಹು ತಸ್ಯ ಅನಭೀಪ್ಸೋಹು. ಏನನ್ನೂ ಬಯಸುವನಲ್ಲ ಭಗವಂತ. ಸ್ವರಮಣ. ಅವನಿಗೆ ಮತ್ತೊಬ್ಬರಿಂದ ಸುಖ ಅಂತಿಲ್ಲ, ಮತ್ತೊಬ್ಬರಿಂದ ಸಂಪತ್ತು ಅಂತಿಲ್ಲ, ಮತ್ತೊಬ್ಬರಿಂದ ಅವನಿಗೆ ಶಕ್ತಿ ಧೈರ್ಯ ಅಂತಿಲ್ಲ. ಎಲ್ಲವೂ ಅವನಿಗೆ ಅವನ ಒಂದು ಶಕ್ತಿ ಸಾಮರ್ಥ್ಯಗಳಿಂದ ಅವನಿಗೆ ಸಿಗತ್ತೆ ಹೊರತು ಮತ್ತೊಬ್ಬರಿಂದ ದೇವರಿಗೆ ಏನೂ ಕೂಡ ಇಲ್ಲ. ಭಗವಂತನಿಗೆ ಎಲ್ಲವೂ ಅವನಿಂದ ಅವನಿಗೆ ಸಿಗ್ತಕ್ಕಂಥದ್ದು ಹೊರತು ಮತ್ತೊಬ್ಬರಿಂದ ಸಿಗುವಂಥದ್ದಲ್ಲ. ಅಂತಹ ಸಂದರ್ಭದಲ್ಲಿ ಆ ಏನನ್ನೂ ಬಯಸದಂತ ಭಗವಂತನ ಪಾದದ ಧೂಳನ್ನ, ಪಾದದ ಧೂಳಿನ ಸೇವೆಯನ್ನು ಲಕ್ಷ್ಮೀದೇವಿ ಬಯಸಿದ್ಲು. ವಸ್ತುತಃ ಎಲ್ಲ ದೇವತೆಗಳು ಕೂಡ ಲಕ್ಷ್ಮಿಯನ್ನ ಬಯಸ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಪರಿತ್ಯಾಗ ಮಾಡಿ ಆ ಭಗವಂತನನ್ನು ಲಕ್ಷ್ಮೀದೇವಿ ಬಯಸಿದ್ಲು. ಅಂದ್ರೆ ಇದಕ್ಕಿಂತಲೂ ಭಗವಂತನ ಮಹತ್ವವನ್ನ ತಿಳಿಸಿಕೊಡ್ತಕ್ಕಂಥ ಘಟನೆ ಮತ್ತೊಂದು ಬೇಕಾಗಿಲ್ಲ. ಯಾಕಂದ್ರೆ ಎಲ್ಲ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ತಯಾರಾಗಿದ್ದಾರೆ ಲಕ್ಷ್ಮಿಯ ಪಾಣಿಗ್ರಹಣ ಮಾಡಲಿಕ್ಕೆ. ಅರೆ ಅವರೆಲ್ಲರನ್ನು ಧಿಕ್ಕರಿಸಿದ್ದಾರೆ ಜಗನ್ಮಾತೆಯಾದ ಲಕ್ಷ್ಮಿ ಅಂದಮೇಲೆ ಭಗವಂತ ಸರ್ವೋತ್ತಮ ಅನ್ನೋದರಲ್ಲಿ ಮತ್ತೊಂದು ವಿಚಾರವೇ ಇಲ್ಲ. ಇಲ್ಲಿ ವಸ್ತುತಃ ಇತರ ದೇವತೆಗಳು ಲಕ್ಷ್ಮಿಯನ್ನ ಬಯಸಿದ್ದಾರೆ ಅಂದ್ರೆ ಒಂದು ಲೋಕ ವಿಡಂಬನೆ. ಯಾರು ಕೂಡ ಲಕ್ಷ್ಮಿಯನ್ನ ಪತ್ನಿಯನ್ನಾಗಿ ಬಯಸೇ ಇಲ್ಲ. ಅದೊಂದು ಲೋಕ ವಿಡಂಬನೆ. ದೈತ್ಯರಿಗೆ ವ್ಯಾಮೋಹ ಉಂಟಾಗಬೇಕು. ದೇವತೆಗಳು ಕೂಡ ಲಕ್ಷ್ಮಿಯ ಮೇಲೆ ವ್ಯಾಮೋಹವನ್ನ ಪಟ್ಟಿದ್ದಾರೆ ಎಂಬತಕ್ಕಂಥ ಅನ್ಯಥಾ ಜ್ಞಾನ ಅಂದ್ರೆ ಭ್ರಾಂತಿ, ಅದು ಅದು ಎಲ್ಲಾ ದೈತ್ಯರಿಗೆ, ರಾಕ್ಷಸರಿಗೆ, ಅಸುರರಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇದೊಂದು ಲಕ್ಷ್ಮೀನಾರಾಯಣರ ನಾಟಕ. ಅದರ ಮೂಲಕವಾಗಿ ಏನಾಗತ್ತೆ, ಭಗವಂತ ಸರ್ವೋತ್ತಮ ಎಂತಕ್ಕಂಥ ತತ್ವ ಜಗತ್ತಿಗೆ ಸ್ಪಷ್ಟವಾಗತ್ತೆ. ಮತ್ತು ದೇವತೆಗಳು ಕೂಡ ಲಕ್ಷ್ಮಿಯನ್ನ ಕಾಮಿಸಿದ್ದಾರೆ ಎಂತಕ್ಕಂಥ ಒಂದು ಅನ್ಯಥಾ ಜ್ಞಾನ, ಆ ಒಂದು ಕೆಟ್ಟ ಆಲೋಚನೆ, ಕೆಟ್ಟ ಚಿಂತನೆ, ಕೆಟ್ಟ ಜ್ಞಾನ ದೈತ್ಯರಿಗೆ ಬರುತ್ತೆ. ಅದರ ಮೂಲಕ ಅವರಿಗೆ ಏನಾಗುತ್ತೆ, ಅವರಿನ್ನು ಅಂಧತಮಸ್ಸಿಗೆ ಹೋಗಲಿಕ್ಕೆ ಸಹಕಾರಿಯಾಗತ್ತೆ. ಈ ಉದ್ದೇಶದಿಂದ ನಡೆದಿರತಕ್ಕಂಥ ಒಂದು ನಾಟಕ ಅಷ್ಟೇ, ಲಕ್ಷ್ಮೀನಾರಾಯಣ ದೇವರ ಒಂದು ನಾಟಕ ಇದು. ಅಂತೂ ಈ ಪ್ರಕರಣದಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ಭಗವಂತ ಸರ್ವೋತ್ತಮ ಎಂತಕ್ಕಂಥ ವಿಚಾರ ಜಗತ್ತಿಗೆ ಗೊತ್ತಾಗತ್ತೆ. ಏತಾವತ ಅಲಂ, ಏತಾವತ ಅಲಂ ಅಂದ್ರೆ ಇಷ್ಟೇ ಸಾಕು ಅಂತ ಅರ್ಥ. ಭಗವಂತ ಸರ್ವೋತ್ತಮ ಅನ್ನೋದನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಇಷ್ಟೇ ಸಾಕು. ನನು ಸೂಚಿತೇನ ಗುಣೈಹಿ ಅಸಾಮ್ಯೆ ಅನತಿಶಾಯನೆ ಅಸ್ಯ ಅಂದ್ರೆ ಪ್ರಾರ್ಥಯತಃ ಇತರಾನ್ ಹಿತ್ವ. ಪ್ರಾರ್ಥಯತಃ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾರೆ. ಸಂಪತ್ತು ಬೇಕು ಅಂತ, ಸಂಪತ್ತು ಬೇಡ ಅಂತ ಯಾರು ತಾನೇ ಹೇಳ್ತಾರೆ? ಎಲ್ಲರೂ ಕೂಡ ಸಂಪತ್ತನ್ನು ಬೇಕು ಬೇಕು ಎಂಬುದಾಗಿ ಬಯಸ್ತಕ್ಕಂಥವ್ರು. ಹಾಗೆ ಪ್ರಾರ್ಥನೆಯನ್ನ ಮಾಡತಕ್ಕಂಥ ಇತರಾನ್ ಹಿತ್ವ. ಇತರಾನ್ ಅಂದ್ರೆ ಬ್ರಹ್ಮಾದಿ ದೇವತೆಗಳನ್ನ, ಆ ಲಕ್ಷ್ಮೀ ದೇವಿಯ ಕಟಾಕ್ಷ ನಮ್ಮ ಮೇಲೆ ಬಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಅಂತಹ ಎಲ್ಲರನ್ನೂ ಕೂಡ ಹಿತ್ವ, ಅಂತವರೆಲ್ಲರನ್ನೂ ಕೂಡ ಪರಿತ್ಯಾಗ ಮಾಡಿ ಆ ಮಹಾವಿಭೂತಿ. ಮಹಾವಿಭೂತಿ ಅಂದ್ರೆ ಏನು? ಲಕ್ಷ್ಮೀದೇವಿ ಅಂತ ಅರ್ಥ. ವಿಭೂತಿ ಅಷ್ಟೇ ಇದೆ, ವಿಭೂತಿ. ಆ ಮಹಾಲಕ್ಷ್ಮಿ
ಅನಭೀಪ್ಸೋಹೋ, ಏನನ್ನೂ ಬಯಸ್ತಾ ಇಲ್ಲ ಭಗವಂತ. ಅವನು ಸ್ವರಮಣ, ಅವನಿಗೆ ಯಾರ ಬಗ್ಗೆಯೂ ಕೂಡ ಇಚ್ಛೆ ಇಲ್ಲ. ಇದು ಬೇಕು, ಇವ್ರು ಬೇಕು, ಇಂಥದ್ದು ಬೇಕು ಅಂತ ಯಾವ ಅಪೇಕ್ಷೆ ಇಲ್ಲ ಭಗವಂತನಿಗೆ. ಸ್ವರಮಣ, ಎಲ್ಲವೂ ಅವನ ಸ್ವಸಾಮರ್ಥ್ಯದಿಂದ ಅವನಿಗೆ ಸಿಗತ್ತೆ. ಅಂತಹ ಭಗವಂತ ಅವನ ಅಂಗ್ರಿ ರೇಣು. ಅಂಗ್ರಿ ರೇಣು ಅಂದ ಅರ್ಥ ಏನು? ಅಂಗ್ರಿ ಅಂದ್ರೆ ಪಾದ, ರೇಣು ಅಂದ್ರೆ ಧೂಳು. ಅದನ್ನು ಲಕ್ಷ್ಮೀದೇವಿ ದುಷತೆ ಎಂದರ ಅರ್ಥ ಏನು? ಸೇವನೆಯನ್ನು ಮಾಡ್ತಾ ಇದ್ದಾಳೆ. ಅಂತಹ ಭಗವಂತನ ಗುಣೈಹಿ ಅಸಾಮ್ಯ, ಗುಣಗಳಿಂದಾಗಿ ಭಗವಂತನ ಗುಣಗಳಿಗೆ ಯಾರೂ ಕೂಡ ಸಾಮ್ಯ ಅಂತಿಲ್ವೇ ಇಲ್ಲ. ಭಗವಂತನ ಗುಣನಿಗೆ ಸಮಾನರೂ ಇಲ್ಲ. ಭಗವಂತನ ಗುಣವನ್ನ ಮೀರ್ತಕ್ಕಂಥವ್ರು ಯಾರು ಇಲ್ಲ. ಗುಣೈಹಿ ಅಸಾಮ್ಯ ಅನತಿಶಾಯನೆ, ಭಗವಂತ ಎಲ್ಲರಿಗಿಂತಲೂ ಕೂಡ ಅತಿಶಯ. ಆದ್ರೆ ಭಗವಂತನಿಗಿಂತಲೂ ಕೂಡ ಅತಿಶಯರಾದೋ ಯಾವುದೂ ಇಲ್ಲ. ನ ಅತಿಶಯ ಅನತಿಶಯ ತಸ್ಮಿನ್ ಅನತಿಶಯನೆ ಅನತಿಶಾಯನ ಅಂದ್ರೆ ಭಗವಂತನಿಗಿಂತಲೂ ಕೂಡ ಮಿಗಿಲಾದವರು ಯಾರೂ ಇಲ್ಲ. ಹಾಗೆ ಆ ಗುಣೈಹಿ ಅಸಾಮ್ಯ, ಭಗವಂತನ ಗುಣಗಳಿಗೆ ಸಮಾನರಾದವರು ಯಾರೂ ಇಲ್ಲ. ಅಸಮಾನವಾದ ಗುಣ ಉಳ್ಳವನು ಭಗವಂತ. ಅನತಿಶಾಯನ, ಭಗವಂತ ಸರ್ವೋತ್ತಮ, ಭಗವಂತನಿಗಿಂತಲೂ ಕೂಡ ಅತಿಶಾಯನರಾದವರು, ಮೀರಿದವರು ಯಾರು ಇಲ್ಲ. ಭಗವಂತ ಅನತಿಶಾಯನ. ಅಂತ ಭಗವಂತನ ಅಸ್ಯ, ಇಂಥ ಪರಮಾತ್ಮನ ಅಂಗ್ರಿರೇಣಂ ದುಷತೆ, ಲಕ್ಷ್ಮೀದೇವಿ ಇತರಾನ್ ಹಿತ್ವ, ಬಯಸ್ತಕ್ಕಂಥ ಎಲ್ಲರನ್ನೂ ಕೂಡ ಪರಿತ್ಯಾಗ ಮಾಡಿ ಆ ಭಗವಂತನ ಪಾದದ ಧೂಳನ್ನ ಅವಳು ಅಪೇಕ್ಷೆ ಪಟ್ಲು. ಅಂದ್ಮೇಲೆ ಭಗವಂತ ಸರ್ವೋತ್ತಮನದು ಗೊತ್ತಾಗತ್ತೆ. ಅಂಬರಣಿ ಸೂಕ್ತದಲ್ಲಿ ಬರುತ್ತೆ, ಅಹಮೇವ ಸ್ವಯಂ ಇದಂ ವಾದಾಮಿ ಜುಷ್ಟಂ ದೇವೇಭಿರ್ತಮಾನುಷೇಭಿ ಎಂಬುದಾಗೆಲ್ಲ ಲಕ್ಷ್ಮಿಯ ವರ್ಣನೆಯನ್ನು ಮತ್ತು ಲಕ್ಷ್ಮಿಯಿಂದ ಸೃಷ್ಟವಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳ ಬಗ್ಗೆ ಹೇಳ್ತಕ್ಕಂಥ ಒಂದು ಸೂಕ್ತ ಅಂಬರಣಿ ಸೂಕ್ತ ಅಂತ. ನಾವು ದೇವ ಪೂಜೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ನಿರ್ಮಾಲ್ಯ ವಿಸರ್ಜನೆಗೋಸ್ಕರವಾಗಿ ಆ ಸೂಕ್ತವನ್ನ ಬಳಸ್ತೇವೆ. ಅಂತ ಸಂದರ್ಭದಲ್ಲಿ ಆ ಲಕ್ಷ್ಮಿಯ ಮಹತ್ವ ಮತ್ತು ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಭಗವಂತನ ಮಹತ್ವವನ್ನ ಆ ಒಂದು ಸೂಕ್ತ ವರ್ಣನೆಯನ್ನ ಮಾಡುವಂತ ಆ ಒಂದು ಸೂಕ್ತ. ಅಂದ್ರೆ ಲಕ್ಷ್ಮಿ ಎಲ್ಲರನ್ನೂ ಪರಿತ್ಯಾಗ ಮಾಡಿ ಭಗವಂತನನ್ನೇ ಅಪೇಕ್ಷೆ ಪಡ್ತಾ ಇದ್ದಾಳೆ ಅಂದ್ಮೇಲೆ ಆ ಭಗವಂತ ಎಂತ ಮಹತ್ ಭರಿತನಾಗಿರತಕ್ಕಂಥ ವ್ಯಕ್ತಿ ಅಂತ ಗೊತ್ತಾಗತ್ತೆ. ನಾನು ಅನ್ನೋದು ಅದೊಂಥರ ಏನೋ ತೀರ್ಮಾನಾರ್ಥಕವಾಗಿರ್ತಕ್ಕಂಥವ್ಯ. ನಾನು ಅನ್ನೋದು ಕೆಲವೊಮ್ಮೆ ಏನ್ ಮಾಡ್ತಾವೆ, ಪ್ರಶ್ನಾರ್ಥಕದಲ್ಲಿ ಬರತ್ತೆ ಅವ್ಯಯ. ಆದ್ರೆ ಇಲ್ಲಿ ಏತಾವತಾಲಂ ನನು, ಇಷ್ಟೇ ಸಾಕಷ್ಟೇ, ಭಗವಂತ ಸರ್ವೋತ್ತಮ ಅನ್ನೋದನ್ನ ಸೂಚನೆ ಮಾಡ್ಲಿಕ್ಕೆ ಏತಾವತಾಲಂ ನನು ಖಲು ಅನ್ನೋ ಅರ್ಥದ ನನು ಅಂತ ಇಷ್ಟೇ ಸಾಕಲ್ವಾ, ಇಷ್ಟೊಂದು ಸಣ್ಣ ದೃಷ್ಟಾಂತ ಸಾಕಲ್ವಾ ಅನ್ನೋ ಅರ್ಥದಲ್ಲಿ ಬಂದಿರತಕ್ಕಂಥ ಒಂದು ಪದಪ್ರಯೋಗ. ವ್ಯಾಖ್ಯಾನ ನೋಡ್ಕೊಳ್ಳಿ, ಆಮೇಲೆ ಅನ್ವಯಾರ್ಥ ಹೇಳ್ತೀನಿ. ಯತಃ ಸಕಲ ಜಗಜ್ಜನ್ಮಾದಿ ಹೇತು ತತಹೇವ ನಿಖಿಲ ಗುಣಗಣ ಗುಣ ನಿವರ್ತಕಶ್ಚ ಭಗವಾನಿತಿ ಸಯೇವ ಮುಮುಕ್ಷುಭಿ ಜಿಜ್ಞಾಸ್ಯ ಇತ್ಯುದಿತಂ. ಅಂದ್ರೆ ಮುಮುಕ್ಷು ಅಂದ್ರೆ ಮೋಕ್ಷಮಿಚ್ಚಂತೀತಿ ಮುಮುಕ್ಷವಃ, ಮೋಕ್ಷವನ್ನ ಬಯಸ್ತಕ್ಕಂಥವರೆಲ್ಲರೂ ಕೂಡ ಮುಮುಕ್ಷುಗಳು ಯಾರನ್ನ ಬಯಸಬೇಕು ಅಂತ ಪ್ರಶ್ನೆ. ಯಾರು ಸಕಲ ಜಗಜ್ಜನ್ಮಾದಿ ಹೇತುವೋ, ಸಕಲ ಜಗತ್ತಿಗೆ ಜನ್ಮ ಸ್ಥಿತಿ ಲಯ ಇವುಗಳಿಗೆ ಕಾರಣನು, ಮತ್ತು ತತಯೇವ ನಿಖಿಲ ಗುಣಗಣ, ಆ ಭಗವಂತನಿಂದನೇ ಎಲ್ಲಾ ಗುಣಗಳು ಉಂಟಾಗುವಂಥದ್ದು, ಮತ್ತು ಗುಣ ನಿವರ್ತಕಶ್ಚ, ನಮಗಿರ್ತಕ್ಕಂಥ ಪ್ರಾಕೃತ ಗುಣಗಳೇನಿದ್ದಾವೆ ನಮ್ಮಲ್ಲಿ ಅದನ್ನು ನಿವೃತ್ತಿ ಮಾಡೋನು ಅಂದ್ರೆ ನಾಶ ಮಾಡೋನು. ಪ್ರಾಕೃತ ಗುಣದ ಒಂದು ಬಂಧನವನ್ನ ನಾಶ ಮಾಡಿ ಮೋಕ್ಷವನ್ನು ಕೊಡತಕ್ಕಂಥವನು ಭಗವಂತ. ಹಾಗಾಗಿ ಅಂತಹ ಭಗವಾನ್ ಸಯೇವ ಮುಮುಕ್ಷುಭಿ ಜಿಜ್ಞಾಸ್ಯ, ಅಂತಹ ಭಗವಂತನೇ ಮುಮುಕ್ಷುಗಳು ಆ ಭಗವಂತನನ್ನೇ ತಿಳಿಬೇಕು, ಅವನ ಬಗ್ಗೆ ಆಲೋಚನೆಯನ್ನು ಮಾಡಬೇಕು. ಇತಿ ಉದಿತಂ, ಇದನ್ನ ಹಿಂದೆಲ್ಲ ಹೇಳಿದೆ. ತತ್ರ ಯದಿ ಇತಃ ಅನ್ಯೋಪಿ ಈದೃಶಃ, ಪ್ರಶ್ನೆ ಬರಬಹುದು, ಅಲ್ಲ ಜಗಜ್ಜನ್ಮಾದಿ ಕಾರಣ, ನಮಗೆ ಗುಣಗಳ ಸಂಪರ್ಕವನ್ನು ಕೊಡೋನು, ಗುಣಗಳನ್ನ ಪರಿಹಾರ ಮಾಡೋನು ಭಗವಂತ ಅಂತ ಹೇಳಿದ್ರೆ, ಆದ್ರೆ ಅವನಿಗಿಂತ ಮಿಗಿಲಾದ ಇನ್ನೊಬ್ಬ ಶಕ್ತಿ ಇದ್ದಾನೋ ಅಂತ ಪ್ರಶ್ನೆ ಬರಬಹುದು. ಇತಃ ಅನ್ಯೋಪಿ ಈದೃಶಃ, ಇತಃ ಅಂದ್ರೆ ಅಸ್ಮಾತ್ ಇತಃ, ಇವನಿಗಿಂತಲೂ ಕೂಡ ಅನ್ಯೋಪಿ ಈದೃಶ, ಇನ್ನೊಬ್ಬ ಯಾರೋ ಈ ತರದವನೇ ಇದ್ದಾನೆ. ತರ್ಹಿ ಅಯಮೇವ ಇತ್ಯ ಅವಧಾರಣ ಅನುಪಪತ್ತಿ, ಅಂದ್ರೆ ಇನ್ನೊಬ್ಬ ಯಾರೋ ಸರ್ವೋತ್ತಮ ಇದ್ದಾನೆ ಅಂದ್ರೆ ಇವನೇ ಭಗವಂತನೇ ಸರ್ವೋತ್ತಮ ಎಂತಕ್ಕಂಥ ವಾಕ್ಯ ತಪ್ಪಾಗೋಗ್ಬಿಡತ್ತಲ್ಲ ಅಂತ ಪ್ರಶ್ನೆ. ಯದಿವಾ ಇತೋಧಿಕ ತರ್ಹಿ ಜಿಜ್ಞಾಸ್ಯ ಇತ್ಯಸ್ಯ ಏವ ಅನುಪಪತ್ತಿ ಇತ್ಯತಃ, ಅಥವಾ ಇವನಿಗಿಂತಲೂ ಅಧಿಕನಾದ ಮತ್ತೊಬ್ಬ ಇದ್ದಾನೆ ಅಂದ್ರೆ ಅವನ ಬಗ್ಗೆ ತಿಳ್ಕೊಳ್ತೇವೆ, ಈ ಭಗವಂತನ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಯದಿವಾ ಇತಃ ಅಧಿಕ, ಇವನಿಗಿಂತಲೂ ಅಧಿಕ ಮತ್ತೊಬ್ಬ ಇದ್ರೆ ತರ್ಹಿ ಜಿಜ್ಞಾಸ್ಯ,
ಅವನ ಬಗ್ಗೆ ತಿಳ್ಕೊಳ್ಬೇಕು. ಇತ್ಯಸ್ಯ ಏವ ಇತ್ಯಸ್ಯ ಏವ ಅನುಪಪತ್ತಿ, ಅಲ್ಲಿಗೆ ಇವನನ್ನೇ ಜಿಜ್ಞಾಸನೆ ಮಾಡಬೇಕು ಎಂತಕ್ಕಂತ ಒಂದು ಆಕ್ಷೇಪ, ಇವನನ್ನು ಜಿಜ್ಞಾಸನೆ ಮಾಡತಕ್ಕಂತಕ್ಕಂಥ ವಿಧಾನ ತಪ್ಪಾಗತ್ತೆ. ಇತ್ಯತ ಹೀಗೆಲ್ಲ ಪ್ರಶ್ನೆಗಳು ಬಂದ್ರೆ ಆಸ್ತಾಂ ತಾವತು ಸಾಧಕಾಂತರ ಗವೇಷಣ ಆಯಾಸ, ಸಾಧಕಾಂತ ಆಸ್ತಾಂ ತಾವತು ಅಂದ್ರೆ ಇಲ್ಲಿಗಿರ್ಲಿ ಏನಿರ್ಲಿ, ಸಾಧಕಾಂತರ ಗವೇಷಣ ಆಯಾಸ, ಇನ್ನೂ ಯಾರಾದ್ರೂ ಭಗವಂತನಿಗಿಂತ ಮಿಗಿಲಾದವನಿದ್ದಾನೋ ಏನೋ ಅನ್ನೋದನ್ನ ಸಾಧಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಗವೇಷಣ. ಗವೇಷಣ ಅಂದ್ರೆ ಅನ್ವೇಷಣ ಅಂತ, ಅನ್ವೇಷಣ ಸಾಕು. ಏತಾವತಾ ಏವ ಜ್ಞಾಪಕೇನ ಸದೃಶ ಅಧಿಕ ರಹಿತತ್ವಂ ಸಿದ್ಧಂ, ಅಂದ್ರೆ ಈ ಒಂದು ಜ್ಞಾಪಕ, ಜ್ಞಾಪಕ ಅಂದ್ರೆ ಒಂದು ದೃಷ್ಟಾಂತ, ಈ ಒಂದು ಉದಾಹರಣೆ, ಈ ಒಂದು ಘಟನೆ ಏನದು, ಲಕ್ಷ್ಮಿ ಇತರರೆಲ್ಲರನ್ನೂ ಪರಿತ್ಯಾಗ ಮಾಡಿ ಭಗವಂತನನ್ನೇ ಬಯಸಿದಳು ಎಂತಕ್ಕಂಥದ್ದೇನಿದೆ, ಅದು ನಮಗೆ ಗೊತ್ತಾಗತ್ತೆ. ಭಗವಂತನೇ ಸರ್ವೋತ್ತಮ ಅನ್ನೋದು ಗೊತ್ತಾಗತ್ತೆ. ಸದೃಶ ಅಧಿಕ ರಹಿತತ್ವ, ಭಗವಂತನಿಗೆ ಸದೃಶರೂ ಇಲ್ಲ, ಭಗವಂತನಿಗಿಂತಲೂ ಅಧಿಕರೂ ಇಲ್ಲ ಅಂತ ಗೊತ್ತಾಗತ್ತೆ. ಸಿದ್ಧಂ ಇತ್ಯಾಹ, ಈ ಅಭಿಪ್ರಾಯದಲ್ಲಿ ಸೂತ ಪುರಾಣಿಕರು ಶೌನಕಾದಿಗಳನ್ನು ಕುರಿತು ಹೇಳಿರತಕ್ಕಂಥ ಶ್ಲೋಕವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಏತಾವತ ವಿಭೂತಿ ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ. ಭೂತಿ ಅಥವಾ ವಿಭೂತಿ ಅಂದ್ರೆ ಸಂಪತ್ತು ಅಂತ ಅರ್ಥ. ಸಂಪತ್ತಿಗೆ ಅಭಿಮಾನಿ ಲಕ್ಷ್ಮೀ ದೇವರಿಂದ ವಿಭೂತಿ ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ. ಪ್ರಾರ್ಥಯತಃ ಅಪಿ ಇತರಾನ್ ಹಿತ್ವ, ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಮಗೆ ಸಂಪತ್ತು ಬೇಕು ನಮಗೆ ಸಂಪತ್ತು ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ರೆ ಅಂತವರೆಲ್ಲರನ್ನೂ ಕೂಡ ಲಕ್ಷ್ಮೀದೇವಿ ಪರಿತ್ಯಾಗ ಮಾಡಿ ಅನಭೀಪ್ಸೋಹ ಅಪಿ, ಭಗವಂತ ಯಾರನ್ನು ಬಯಸ್ತಾ ಇಲ್ಲ. ಹಾಗಿದ್ರೂ ಕೂಡ ಯಸ್ಯ ಅಧಿರೇಣು ದುಷತೆ, ಯಾವ ಭಗವಂತನ ಅಧಿರೇಣು, ಅಧಿರೇಣು ಅಂದ್ರೆ ಅಧಿಕವಾದ ರೇಣು ಧೂಳು, ಪಾದದ ಧೂಳನ್ನ ಲಕ್ಷ್ಮೀದೇವಿ ಬಯಸ್ತಾ ಇದ್ದಾಳೆ, ಸೇವನೆ ಮಾಡ್ತಾ ಇದ್ದಾಳೆ. ಇದಿಯೇತು ಯಥಾವತಾ ಇವ ಸೂಚಿತೇನ, ಈ ಒಂದು ಸೂಚಿತ ಅಂದ್ರೆ ಸೂಚನ, ಈ ಒಂದು ಘಟನೆಯಿಂದ ಜ್ಞಾಪಕೇನ, ಸೂಚಿತೇನ ಅಂದ್ರೆ ಈಕ್ವಲ್ಸ್ ಸೂಚನೇನ, ಸೂಚನೇನ ಅಂದ್ರೆ ಜ್ಞಾಪಕ, ಜ್ಞಾಪಕ ತಿಳಿಸಿಕೊಡುತ್ತೆ. ಏನ್ ತಿಳಿಸಿಕೊಡುತ್ತೆ? ಭಗವಂತ ಸರ್ವೋತ್ತಮ ಎಂಬತಕ್ಕಂಥ ವಿಚಾರ ಗೊತ್ತಾಗತ್ತೆ. ಅಸ್ಯ ಹರೇಹೇ ಗುಣೈ ಅಸಾಮ್ಯ, ಭಗವಂತನ ಗುಣಗಳಿಗೆ ಅಸಾಮ್ಯ, ನ ಸಾಮ್ಯಂ ಅಸಾಮ್ಯಂ ತಸ್ಮಿನ್ ಅಸಾಮ್ಯ, ಸಾಮ್ಯರಿಲ್ಲ. ಗುಣೈ ಸಮರಹಿತತ್ತೆ, ಭಗವಂತನ ಗುಣಗಳಿಗೆ ಸಮಾನರಾದವರು ಇಲ್ಲವೇ ಇಲ್ಲ. ಅನತಿಶಾಯನೆ ಅಧಿಕರಹಿತತ್ವೇ ಚ ಅಲಂ, ಭಗವಂತನಿಗಿಂತಲೂ ಕೂಡ ಅಧಿಕರಾದವರು ಯಾರಾದರೂ ಇದ್ದಾರೋ ಆ ಹುಡುಕಾಟವನ್ನು ಕೂಡ ಅಲಂ ಸಾಕಂ, ಆ ಹುಡುಕಾಟವನ್ನು ಮಾಡಬೇಡಿ. ಭಗವಂತನ ಗುಣಗಳಿಗೆ ಸಮಾನರೂ ಇಲ್ಲ, ಭಗವಂತನ ಗುಣಗಳಿಗಿಂತಲೂ ಕೂಡ ಅಧಿಕ ಗುಣಯುಕ್ತರು ಕೂಡ ಇಲ್ಲ. ಸಾಧಕಾಂತರ ಅಪೇಕ್ಷಾ ನಾಸ್ತಿ ಇತಿ ಭಾವ, ಸಾಧಕಾಂತರ ಅಂದ್ರೆ ಇನ್ನೂ ಯಾರಾದ್ರೂ ಇದ್ದಾರೆ ಅಂತಕ್ಕಂಥ ಹುಡುಕ್ಬೇಕಾದಂತ ಅಪೇಕ್ಷೆ ಇಲ್ಲ. ನಾನು ಅನ್ನೋದು ನಿಶ್ಚಿತಮೇವ ಹೇಳಿಲ್ಲ, ಖಲು ಎಂಬ ಅರ್ಥದಲ್ಲಿ ನನು ಎಂತಕ್ಕಂಥ ಅವ್ಯಯ. ನಾನು ಅಲ್ಲಿಗೆ ಅನ್ವಯ ಅರ್ಥ, ಅಸ್ಯ ಈ ಭಗವಂತನ ಗುಣೈಹಿ ಗುಣಗಳಿಂದ ಅಸಾಮ್ಯೆ ಸಾಮ್ಯರು ಇಲ್ಲದಿರಲು, ಅನತಿಶಾಯನೆ ಅತಿಶಯರು ಇಲ್ಲ, ಅತಿಶಯ ಗುಣಯುಕ್ತರಾದವರು ಇಲ್ಲದಿರಲು, ಸೂಚಿತೇನ ಸೂಚನೆ ಮಾಡಲ್ಪಟ್ಟ, ಏತಾವತ ಅಲಂ ನನು ಇಷ್ಟರಿಂದಲೇ ಸಾಕಷ್ಟೇ. ಏನದಿಷ್ಟು ಅಂತ ಹೇಳಿದ್ರೆ, ವಿಭೂತಿ ಲಕ್ಷ್ಮೀದೇವಿಯು ಯಸ್ಯ ಅಂಗ್ರರೆ ಅನಭೀಪ್ಸೋಹೋ, ವಿಭೂತಿ ಲಕ್ಷ್ಮೀದೇವಿಯು ಪ್ರಾರ್ಥಯತಃ ಇತರಾನ್, ತನ್ನ ಬಳಿ ಬರಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಕ್ಕಂತಹ ಇತರರೆಲ್ಲರನ್ನೂ ಕೂಡ ಹಿತ್ವ, ಹಿತ್ವ ಅಂದ್ರೆ ಪರಿತ್ಯಾಗ ಮಾಡಿ, ಅವರು ಯಾರನ್ನೂ ಕೂಡ ಬಯಸದೇನೆ, ಅನಭೀಪ್ಸೋಹೋ ಏನನ್ನೂ ಬಯಸದೇ ಇರತಕ್ಕಂತಹ, ಲಕ್ಷ್ಮಿಯನ್ನೂ ಬಯಸದೇ ಇರತಕ್ಕಂತಹ ಪರಮಾತ್ಮನ ಯಸ್ಯ ಯಾವ ಪರಮಾತ್ಮನ ಅಂಗ್ರಿರೇಣು ಪಾದದ ಧೂಳನ್ನ ದುಷತೆ ಲಕ್ಷ್ಮೀದೇವಿ ಸೇವಿಸುತ್ತಾಳೆ. ಅದಕ್ಕೇನು ಗೊತ್ತಾಯ್ತು? ಲಕ್ಷ್ಮಿಯು ಭಗವಂತನ ಪಾದ ಸೇವನೆಯನ್ನ ವಹಿಸಿದ್ದರಿಂದಾಗಿ ಪರಮಾತ್ಮನೇ ಸರ್ವೋತ್ತಮ ಅಂತ ಗೊತ್ತಾಗತ್ತೆ. ಏತಾವತಾಲಂ ನನು ಸೂಚಿತೇನ ಗುಣೈರಸಾಮ್ಯೆ ಅನತಿಶಾಯನೇಸ್ಯ ಹಿತ್ವೇತರಾಂ ಪ್ರಾರ್ಥಯತೋ ವಿಭೂತಿ ಯಸ್ಯಾಂಘ್ರಿರೇಣುಂ ದುಷತೇನ ಭೀಪ್ಸೋಃ. ಶ್ರೀಕೃಷ್ಣಾರ್ಪಣಮಸ್ತು.